ದೇವರೇ ದೇವರೇ ಅಂತ ದೇವ್ರ ಸ್ಮರಣೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವರ್ಗ ಸಿಕ್ತು. ಅಂದಮೇಲೆ ನಮ್ಮ ಸ್ವಕ್ಷೇತ್ರ ಎಲ್ಲ ಜನರು ನಮ್ಮ ಸ್ಮರಣೆ ಮಾಡ್ತಾ ಇರ್ಬೇಕು. ರೋಡ್ ಸರಿ ಇಲ್ಲ, ನಮ್ಮ ರಾಜಕಾರಣಿಗಳೆಲ್ಲ ಹೋದ್ರು ನಮ್ಮನ್ನ ಸ್ಮರಣೆ ಮಾಡಿದ್ರು. ಎಲ್ಲ ಸರಿ ಆದ್ರೆ ನಮ್ಮನ್ನ ನೆನ್ಸ್ಕೊಳ್ಳೋರು ಯಾರು? ಸರಿ, ಈಗ ನಿಮ್ಮ ಪ್ರಕಾರ ನೀವು ಸತ್ರೆ ಸ್ವರ್ಗಕ್ಕೆ ಹೋಗ್ತೀರಾ ನರ್ಕಕ್ಕೆ ಹೋಗ್ತೀರಾ? ಅಯ್ಯೋ, ನಾವು ನೇರವಾಗಿ ಸ್ವರ್ಗಕ್ಕೆ ಹೋಗೋದು. ಯಾಕೆ? ಬಹಳ ಹತ್ರ ಇದೀವಲ್ಲ ಸ್ವರ್ಗಕ್ಕೆ ನಾವು. ನೋಡಿ, ಇವ್ರುಗಳೆಲ್ಲ ಸತ್ರೆ ಸ್ವರ್ಗಕ್ಕೆ ಹೋಗಲ್ಲ ಅನ್ನೋದು ಗೊತ್ತಿದೆ. ಅದಕ್ಕೆ ಯಾವಾಗ್ಲೂ ಯಂತ್ರ ಕಟ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡಿದ್ದಾರೆ. ಇಲ್ಲ, ಇಲ್ಲಿ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಒಂದೇ ಹೇಳಿರೋದು, ಎರಡು ಹೇಳೇ ಇಲ್ಲ. ಅವತ್ತು ನೀವು ಹೇಳೋದಕ್ಕೆ ಬಿಟ್ಟಿಲ್ಲ. ಎಲ್ಲಿ 3 ವರ್ಷದಲ್ಲಿ ಏನು ಬೇರೆ ಇವ್ರು ಹೇಳ್ತಾರೆ ಸುಮ್ಮನೆ. ಜನತೆಯ ಸೇವೆಯೇ ಜನಾರ್ದನ ಸೇವೆ. ಯಾವ ಜನಾರ್ದನ ಅನ್ನೋದು ಹೇಳಿ, ಯಾವ ಊರಿನ ಜನಾರ್ದನ ಅಂತ ಹೇಳಿ. ನೋಡಿ, ನನ್ನ ಮೈ ಮೇಲೆ ಇರುವಂತ ಯಂತ್ರ ತಂತ್ರ ಮಂತ್ರಗಳು ಸಾಕು. ನಾನು ಒಂದ್ ಸ್ವಲ್ಪ ಇವ್ರ ಬಾಯಿ ಮುಚ್ಚಿಸ್ತೇನೆ. ಮೊದಲು ಕೇರಳದ ಬೊಂಬೆ ಸೈಡ್ ಕೇಳ್ರಿ. ಜನತೆಯ ಸೇವೆಯೇ ಜನಾರ್ದನ ಸೇವೆ. ಸತ್ಯವಾದ ಮಾತು. ಆದ್ರಿಂದ ನಾವು ಮೊದಲು ಜನಾರ್ದನ ಸೇವೆ ಮಾಡೋದ್ರಿಂದ ಜನತೆಗೆ ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆ ನಮ್ಮದು. ಕರೆಕ್ಟ್. ಆದ್ರಿಂದ ನಾವು ನೋಡಿ, ವಿಧಾನಸೌಧದ ಮೆಟ್ಲು ಹತ್ತಬೇಕಾದ್ರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಈ ಒಂದು ಇದನ್ನ ಕೇರಳದಿಂದ ಮಾಡಿಸಿರ್ತಕ್ಕಂಥ ಇದು ಕೊಲ್ಲೂರು ಮೂಕಾಂಬಿಕೆ ಪ್ರಸಾದ. ಯಾವ ಹೆಣ್ಣುಮಕ್ಕಳು ಬಾಯಿ ಬಿಡಬಾರದು. ಈ ಯಂತ್ರ ಇದೆಯಲ್ಲ, ವಿಧಾನ ಮಂಡಲದ ಒಳಗೆ ಇನ್ನೇನು ಬಾಗಿಲಿಗೆ ಹೋದಾಗ ವಿರೋಧ ಪಕ್ಷದವರು ಯಾವ ರೀತಿ ಮಾತನಾಡಬಾರದು ಅನ್ನುವಂಥದ್ದು. ಅದಕ್ಕೆ ನಾವು ಬಾಗಿಲು ಓದಿದ್ದು. ಆದ್ರಿಂದನೇ ಬೇರೆ ಎಲ್ಲ ಅವರ ಎಲ್ಲ ಬಾಯಿಂದ ಹಿಡಿದು ಎಲ್ಲದೂ ಮುಚ್ಚಿಕೊಳ್ಳುವುದಕ್ಕಾಗಿ ಒಂದು ಯಂತ್ರ. ಅಂದ್ರೆ ಇಷ್ಟೊಂದು ಫ್ರೆಂಡ್ಶಿಪ್ ಬ್ಯಾಂಡ್ ಯಾಕೆ ಕಟ್ಕೊಂಡಿದ್ದೀರಾ? ಇದು ಫ್ರೆಂಡ್ಶಿಪ್ ನನ್ನ ಮತ್ತು ದೇವರ ನಡುವಿನ ಸಂಬಂಧ. ಹೌದು, ಜನಗಳಿಗೂ ಮಧ್ಯಕ್ಕೂ ಇವ್ರಿಗೂ ಏನು ಸಂಬಂಧ ಇಲ್ಲ. ಮಧ್ಯ ಪೂಜಾರಿ ಇದ್ದಾನೆ. ನಾನು ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಒಬ್ಬ ದೇವರ ಸನ್ನಿಧಾನಕ್ಕೆ ಹೋದಾಗ ಆ ದೇವರ ಸನ್ನಿಧಾನದಲ್ಲಿ ಅವನ ಮತ್ತು ನನ್ನ ಸಂಬಂಧಕ್ಕೆ ಒಬ್ಬ ವ್ಯಕ್ತಿ ಬೇಕು. ಹೌದೌದು, ನಾವು ಇದು ಕೂಡ ಮಾಡಿಸಿದ್ದೇವೆ. ಹೌದೌದು. ನೋಡಿ, ಒಂದು ವಿಷಯ ಹೇಳ್ತೀನಿ, ನಾನು ನೇರವಾದ ಅಪಾದನೆ ಮಾಡ್ತೀನಿ. ಅವತ್ತಿನ ದಿವಸ ಒಂದು ವೀರಪ್ಪನೇನಿದಲ್ಲ, ಒಂದು ಆನೆಯ ದಂತವನ್ನು ಮಾರ್ದ, ಆನೆಯ ದಂತವನ್ನು ಹೊರದೇಶಕ್ಕೆ ಕಳಿಸ್ತಾ ಅಂತ ಅವನ್ನ ದೊಡ್ಡ ಕಳ್ಳ ಅಂತ ಮಾಡಿದ್ರು. ಇವ್ರು ಇಡೀ ಆನೆನೇ ಕೊಟ್ಬಿಟ್ಟಾರೆ ಬೇರೆ. ನಾನು ಈ ಮಾತನ್ನು ಹೇಳಲಿಕ್ಕೆ ಈಗಷ್ಟೇ ವಿಧಾನ ಮಂಡಲದಲ್ಲಿ ಕೂಡ ನಾವು ನಮ್ಮ ಪಕ್ಷದಿಂದ ಇದನ್ನು ಕೊಡಬೇಕು ಅಂತಾನೆ. ಇದು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಸೇರಿ ಮಾಡಿದಂತಹ ತೀರ್ಮಾನ. ಈ ತೀರ್ಮಾನಕ್ಕೆ ನಾನು ಒಂದು ಆನೆಯಲ್ಲ, ಪ್ರತಿಯೊಂದು ಜಿಲ್ಲೆ, ಯಾಕೆಂದ್ರೆ ಪರರಿಗಾಗಿ ಬದುಕು ಅನ್ನುವಂತಹ ಮಾತನ್ನ ಎಲ್ಲರೂ ಹೇಳ್ತಾರೆ. ಇದು ರಾಜಕಾರಣದ ಇದು. ಹಾಗಾಗಿ ನಾನು ಪರರಾಜ್ಯಕ್ಕೆ ಆನೆಗಳನ್ನು ಕೊಡ್ತೇನೆ. ಸ್ವರಾಜ್ಯದಲ್ಲಿ ಒಂದು ಕೊಟ್ಟಿಲ್ಲ, ಎಲ್ಲ ಬೇರೆ ರಾಜ್ಯಕ್ಕೆ ಕೊಟ್ಟರು. ನೀವು ಹೇಳಿದಾಗೆ ಕೆಲಸ ಮಾಡಬಾರ್ದು ಅನ್ನೋದ್ರಿಂದನೇ ನನ್ನನ್ನ ನಿಮ್ಮನ್ನ ಅವರು ನೆನೆಸ್ಕೊಳ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದೀರಿ. ಸ್ವರ್ಗಕ್ಕೆ ಬೇಗ ಸೇರ್ತಾರೆ ಅನ್ನೋದನ್ನ ನೀವು ಮಾಡಿದ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ, ಬೇರೆನೇನಿಲ್ಲ. ನೋಡಿ, ಒಂದು ಮಾತನ್ನ ಹೇಳ್ತೇನೆ. ಇವತ್ತು ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ ಅನ್ನೋ ನಿಮ್ಗೆ ಗೊತ್ತಾ? ಒಂದೇಳಿ, ನನ್ನ ಮಗ ತೆಗೆದುಕೊಂಡ ಭೂಮಿಯನ್ನ ನಾನು ವಾಪಸ್ ಕೊಟ್ಟೆ. ಅದಕ್ಕೇನಾಗಿದೆ ಅನ್ನೋದು ನಾನು ಹೇಳ್ತೀನಿ. ಇವತ್ತು ಬೆಂಗಳೂರಿನಲ್ಲಿರುವ ದೊಡ್ಡ ಜೈಲು ಇದೆಯಲ್ಲ, ಪರಪ್ಪನ ಜೈಲು, ಅದನ್ನೆಲ್ಲ ಮನೆ ಮಾಡ್ತಾವ್ರೆ. ನಿಮ್ಗೊಂದು ಸೈಟ್ ಕೊಡಿಸ್ತೀನಿ ಬೇಕಾದ್ರೆ. ಯಾಕೆಂದ್ರೆ ಎಲ್ಲರೂ ಜನ ಖಾಲಿ ಆಗ್ತಾ ಇದ್ದಾರೆ. ಇಲ್ಲ ಕೇಳಿ, ಇವತ್ತು ಅಲ್ಲಿ ನಾನು ಹೇಳೋದನ್ನು ಕೇಳಿ. ನಾನು ಮನೇನ ಕಟ್ತಾ ಇಲ್ಲ, ಅಪಾರ್ಟ್ಮೆಂಟ್ ಅನ್ನು ಕಟ್ತಾ ಇದ್ದೇನೆ. ನೋಡಿ, ಜಾಗ ಒಂದೇ ಮನೆ ಕಟ್ಟಿದಾಗ ಆ ಜಾಗದಲ್ಲಿ ಯಾರಿಗೂ ಸರಿಯಾದ ರೀತಿ ಸಿಗಲ್ಲ. ಒಂದು ಮನೆ ಮೇಲೆ 4 ಕಟ್ಟಿದಾಗಲೇ ಒಂದೇ ಜಾಗದಲ್ಲಿ 10 ಜನರಿಗೆ ಅವಕಾಶ ಆಗ್ತದೆ. ಅಲ್ಲ, ಅವ್ರೇನು ಪರಪ್ರಕಾರದೇನು ಹೇಳ್ತಾ ಇದ್ದಾರೆ? ಹೇಳಿ ಅಲ್ಲಿ ಹೋಗಿ ಬಂದವರು ಆ ವಿಷಯ ಇಲ್ಲಪ್ಪ, ನೋಡ್ಕೊಂಡ್ ಬಂದಿಯಾರಷ್ಟೇ ಹೇಳಿ. ಹೌದು, ಮತ್ತೆ ಇವ್ರನ್ನೆಲ್ಲ ಕಳಿಸ್ಬೇಕಾದ್ರೆ ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ ಬರ್ಬೇಕಲ್ಲ ನಾವು. ಇವತ್ತು ಪರಪ್ನಾದ ಜಾಗ ಎಲ್ಲ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದೆ. ಒಳಗೆ ಕೈದಿಗಳೇ ಇಲ್ಲ. ಯಾಕೆ? ಎಲ್ಲರೂ ವಾಪಸ್ ಬರ್ತಾವ್ರು. ಏನು ಅಂದ್ರೆ, ಕದ್ದಿರೋ ವಸ್ತುವನ್ನ ವಾಪಸ್ ಕೊಟ್ರೆ ಆಚೆ ಹೋಗ್ಬೋದು ಅನ್ನೋದು ಇವರೇ ಮಾಡಿರೋ ತೀರ್ಮಾನ. ನನಗೆ ನಗು ಬರ್ತಾ ಇದೆ. ಹೌದು, ಇವ್ರು ಮಾಡೋ ಕೆಲಸ. ಇವ್ರ ಸರ್ಕಾರ ನೋಡಿ ಇಡೀ ದೇಶ ನಗ್ತಾ ಇದೆ. ಇನ್ನು ಇವ್ರ ನಗಲ್ವೇ? ನಗುವುದು ಒಂದು ರೀತಿಯ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ, ಅದು ಹೊಟ್ಟೆ ಉರಿ ಸಂಕೇತ. ನೋಡಿ, ನನಗೆ ಯಾಕೆ ನಗು ಬರ್ತಾ ಇದೆ? ತುಂಬಾ ನಕ್ಕರೆ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ರಿಂದ ನೀವು ಎಷ್ಟೇ ಒಂದು ಅಪರಾಧವಿರಬಹುದು ನಮ್ಮ ಮೇಲೆ, ನೀವು ಯಾವುದೇ ರೀತಿಯ ಒಂದು ಇದನ್ನು ಹೇಳಿ, ಅದು ಏನು ಅಂತ ಹೇಳಲಿಕ್ಕೆ ನನಗೆ ಆಗಲ್ಲ. ಯಾಕೆಂದ್ರೆ ತುಂಬಾ ಇದೆ ನಮ್ಮದು ಬಗ್ಗೆ ಹೇಳಿ. ಹೌದು, ಬಹಳ ಇದೆ. ಇವ್ರು ಸ್ನೇಹಿತರು ಮಾಡಿರೋ ಕೆಲಸ ಸ್ನೇಹಿತರಿಗೆ ಅಪವಾದ ಆಗಿದೆ. ಅಂತ ಸ್ನೇಹಿತರಿಗೆ ಅಪವಾದ ಆಗಿರೋರ್ನೆಲ್ಲ ತಗೊಂಡೋಗಿ ಇವ್ರು ಸೀದಾ ತಗೊಂಡೋಗಿ ಇವತ್ತಿನ ದಿವಸ ಬೇರೆನೂ ಕೊಡ್ತಾ ಇದ್ದಾರೆ. ಬಿಡಿಎನೇ ಕೊಡ್ತಾ ಇದ್ದಾರೆ ಅವ್ರಿಗೆ. ಬಿಡಿಎ ಇಡೀ ರಾಜ್ಯ ಮಾಡ್ಬೇಕು ಅಂತ ಯೋಚನೆ ಮಾಡಿದೀವಿ, ನೀವು ಬಿಡಿ ಬಗ್ಗೆ ಮಾತಾಡ್ತಾರೆ. ಇವರೆಲ್ಲ ತುಂಡಾಗೆ ಮಾಡ್ತಾರೆ. ನೋಡಿ, ಇವತ್ತು ದಿವಸ ಸ್ವಲ್ಪ ತುಪ್ಪ ತಿಂದಕ್ಕೆ ಗಂಟ್ಲಿಂಗ್ ಆಗಿದೆ. ಅಯ್ಯೋ, ಸರಿ ಸರಿ. ಹೌದು, ಇವ್ರದ್ದು ನೋಡಿ, ಕಬ್ಬಣ ತಿಂದು ಏನೂ ಆಗಿಲ್ಲ. ಅಯ್ಯೋ, ಆಯ್ತು. ಈಗ ನೋಡಿ, ನಿಮ್ಮಿಬ್ಬರಿಗೆ ಒಂದು ಚಾಲೆಂಜ್. 5 ನಿಮಿಷ ದಯವಿಟ್ಟು ಸುಮ್ಮನೆ ಕೂತ್ಕೋಬೇಕು, ಓಕೆನಾ? ಹೌದು,
5 ನಿಮಿಷ ಸುಮ್ನೆ ಕೂತಿದ್ರೆ ರಾಜ್ಯ ಉದ್ಧಾರ ಆಗ್ಬಿಟ್ಟಿರೋದು. ನೋಡಿ ಇವ್ರು ಮಾತ್ರ ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗೋ ಸೂಚನೆಗಳು ಕಾಣಿಸ್ತಾ ಇಲ್ಲ. ಆದಷ್ಟು ಟ್ರೈ ಮಾಡಿ ಇವ್ರನ್ನ 2 ನಿಮಿಷ ಹಂಗೆ ಕೂರ್ಸಿರ್ತೀನಿ. ಗಲಾಟೆ ಮಾಡ್ತಾರೆ.